MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಅಮಿತ್ ಶಾ ನಮನ. ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿದಂತ ಅಮಿತ್ ಶಾ. ಕಾಶ್ಮೀರದ ಶ್ರೀನಗರದಲ್ಲಿ ಮೃತದೇಹಗಳಿಗೆ ಪುಷ್ಪ ನಮನ. ಕೆಲವೇ ಹೊತ್ತಿನಲ್ಲಿ ರಾಜ್ಯಗಳಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಕಾಶ್ಮೀರದ ಶ್ರೀನಗರದಲ್ಲಿ ಮೃತದೇಹಗಳಿಗೆ ಪುಷ್ಪ ನಮನ ಸಲ್ಲಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಒಂದು ಅಂತಿಮ ನಮನ. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಅಮಿತ್ ಶಾ ನಮನ ಸಲ್ಲಿಸಿದರು. ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿದಂಥ ಅಮಿತ್ ಶಾ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಆದಂಥ ಭಯೋತ್ಪಾದಕರ ದಾಳಿಯಲ್ಲಿ ಸಾವನ್ನಪ್ಪಿರೋರ ಮೃತದೇಹಗಳನ್ನು ಇವತ್ತು ಶ್ರೀನಗರಕ್ಕೆ ತರಲಾಯಿತು. ಈಗ ನೀವು ನೋಡ್ತಿರೋ ಹಾಗೆ ಕೇಂದ್ರ ಸಚಿವ ಅಮಿತ್ ಶಾ ಪುಷ್ಪಗುಚ್ಛವನ್ನು ಇರಿಸುವ ಮೂಲಕ ಅಂತಿಮ ನಮನ ಸಲ್ಲಿಸ್ತಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಘಟನೆ ಇದು. ಬಹುಶಃ ಈ ಘಟನೆ ಆಗದೆ ಹೋಗಿದ್ರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಊರಿಗೆ ಇವತ್ತು ಹೊರಡಬೇಕಾಗಿತ್ತು. ಆದರೆ ಶವವಾಗಿ ತಮ್ಮ ಊರಿಗೆ ಆ ಪೆಟ್ಟಿಗೆಗಳನ್ನು ತರುವಂಥದ್ದಿದೆಯಲ್ಲ, ಅದನ್ನು ಸ್ವೀಕರಿಸೋದು ಊರಲ್ಲೂ ಕೂಡ ಕಷ್ಟ. ಹಾಗೆ ಅವರ ಕುಟುಂಬದವರು, ಒಂದು ಮನೆಯ ಯಜಮಾನರು, ಅವರ ಮನೆಯಲ್ಲಿರುವಂಥ ಮುಖ್ಯಸ್ಥರು, ಅವ್ರನ್ನೇ ಹುಡುಕಿ ಕೊಂದಿರೋದವರು, ಜೊತೆಗೆ ಧರ್ಮವನ್ನು ಕೇಳಿ ಕೊಂದಿರೋದು. ಕಾಶ್ಮೀರದ ಶ್ರೀನಗರದಲ್ಲಿ ಈಗ ಪಾರ್ಥಿವ ಶರೀರಗಳನ್ನು ಇರಿಸಲಾಗಿದೆ. ಅವರವರ ರಾಜ್ಯಗಳಿಗೆ ಈಗ ಮೃತದೇಹಗಳನ್ನು ಕಳಿಸಲಾಗುತ್ತೆ. ಅಮಿತ್ ಶಾ ಎದುರು ಮೃತ ಕುಟುಂಬಸ್ಥರ ಗೋಳಾಟ. ಅಮಿತ್ ಶಾ ಅವರ ಎದುರು ತಮ್ಮ ನೋವನ್ನು ಹೇಳ್ಕೊಂಡ್ರು. ಪಹಲ್ಗಾಮ್ನಲ್ಲಿ ಅಮಿತ್ ಶಾ ಎದುರು ಕಣ್ಣೀರಿಟ್ಟಂಥ ಕುಟುಂಬಗಳು. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಮಿತ್ ಶಾ. ಇದು ಕುಟುಂಬಸ್ಥರು ಕೇಂದ್ರ ಸಚಿವರ ಮುಂದೆ ತಮ್ಮ ನೋವನ್ನು ಹೇಳ್ಕೊಂಡ್ರು. ಅವ್ರು ನೋಡಿದಂಥ ಆ ಘನಘೋರ ಘಟನೆಯನ್ನು ವಿವರಿಸಿದ್ರು. ಜೊತೆಗೆ ಎಂಥ ಪರಿಸ್ಥಿತಿ ಬಂತು ನಮ್ಮವ್ರಿಗೆ ಅಂತ ನೋವು ಹೇಳ್ಕೊಂಡ್ರು. ಅಮಿತ್ ಶಾ ಅವರೀಗ ಸಾಂತ್ವನ ಹೇಳ್ತಿರುವಂಥ ದೃಶ್ಯ. ಕುಟುಂಬದ ಸದಸ್ಯರು, ಅದರಲ್ಲೂ ಬಹುತೇಕ ಪುರುಷರನ್ನೇ, ಎಲ್ಲರೂ ಆಲ್ಮೋಸ್ಟ್ ತೀರ್ಕೊಂಡಿರುವಂಥವ್ರು ಪುರುಷರೇ. ಅವ್ರನ್ನೇ ಹುಡುಕಿ ಪ್ರತಿಯೊಬ್ಬರು ಕೂಡ ವಿಚಾರಿಸಿ ಅಲ್ಲಿ ಕೊಂದಿದ್ದಾರೆ. ID ಕಾರ್ಡ್ಗಳನ್ನು ನೋಡಿದ್ದಾರೆ, ಹೆಸರೇನು ಅಂತ ನೋಡಿದ್ದಾರೆ. ಮಹಿಳೆಯರು ಮಕ್ಕಳನ್ನು ಬಿಟ್ಟು ಪುರುಷರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಿರೋದು ಒಂದು ರೀತಿ ಸೈಕಿಕ್ ಅಟ್ಯಾಕ್ ಇದು. ಪಹಲ್ಗಾಮ್ನಲ್ಲಿ ಅಮಿತ್ ಶಾ ಎದುರು ಕಣ್ಣೀರಿಟ್ಟಂಥ ಅವರ ಕುಟುಂಬಸ್ಥರು, ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಅಮಿತ್ ಶಾ ಮಾಡಿದರು. ಪಹಲ್ಗಾಮ್ ಜಮ್ಮು ಕಾಶ್ಮೀರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನಿನ್ನೆ ನಡೆದಂಥ ಭೀಕರ ಅಟ್ಯಾಕ್ ಇದು. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಮಿತ್ ಶಾ. ಅಲ್ಲಿ ಅವ್ರಿಗಾದಂಥ ಅನುಭವ, ಕೆಟ್ಟ ಅನುಭವ, ಏನೇನಾಯಿತು, ಅವ್ರು ನೋಡಿದಂಥ ದೃಶ್ಯಗಳು, ಹೇಗೆ ಅಟ್ಯಾಕ್ ಮಾಡಲಾಯಿತು, ಎಲ್ಲವನ್ನು ಕೂಡ ವಿವರಿಸ್ತಾ ಇದ್ದಾರೆ. ಕಣ್ಣ ಮುಂದೆ ಕುಟುಂಬದವ್ರನ್ನ ಕಳ್ಕೊಂಡಂಥ ನೋವು, ಆತಂಕ, ಇದೆಲ್ಲವನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಇದು ಅಮಿತ್ ಶಾ ಅವರ ಎದುರು ಕಣ್ಣೀರಿಟ್ಟಂಥ ಕುಟುಂಬದವರು. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದರೆ ಜಮ್ಮು ಕಾಶ್ಮೀರದಲ್ಲಿ ಈ ಪುಷ್ಪನಮನ ಸಲ್ಲಿಸಿರುವಂಥ ದೃಶ್ಯ. ಎರಡನ್ನೂ ಕೂಡ ಅಮಿತ್ ಶಾ ಎದುರು ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡವರು ತಮ್ಮ ನೋವನ್ನು ಹೇಳ್ಕೊತಾ ಇದ್ದಾರೆ. ಇದುವರೆಗೆ ಅದೆಷ್ಟೋ ಮಂದಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿರ್ಬೋದು, ಅಲ್ಲಿನ ಸೌಂದರ್ಯವನ್ನು ಸವಿದು ಬಂದವರಿದ್ದಾರೆ, ಬ್ಲಾಗ್ಗಳನ್ನು ಮಾಡಿದಂಥವ್ರಿದ್ದಾರೆ. ಆದರೆ ನಿನ್ನೆ ಅಟ್ಯಾಕ್ ಆಗಬೇಕು, ಈ ಮಂದಿಯೇ ಭಯೋತ್ಪಾದಕರ ಒಂದು ದಾಳಿಗೆ ತುತ್ತಾಗ್ತಾರೆ ಅಂತಂದರೆ ಎಂಥ ವಿಪರ್ಯಾಸ. ಅದರಲ್ಲೂ ಈ ಮಂಜುನಾಥ್ ರಾವ್ ಮತ್ತು ಕುಟುಂಬ ರಾಜಸ್ಥಾನಕ್ಕೆ ಹೋಗಬೇಕು ಆರಂಭದಲ್ಲಿ ಅಂತ ಅಂದ್ಕೊಂಡಂಥವ್ರು. ನಂತರ ಡೆಸ್ಟಿನೇಷನನ್ನು ಚೇಂಜ್ ಮಾಡ್ತಾರೆ, ಕಾಶ್ಮೀರಕ್ಕೆ ಹೋಗೋಣ ಅಂತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH